ನಕಲಿ ಕೀ ಬಳಸಿ ಓರ್ವನ ಬಂಧನ, ಮಾಲು ವಶ. ನಕಲಿ ಕೀ ಬಳಸಿ ಸುಮಾರು 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತು ದೋಚಿದ್ದ ಖದೀಮನನ್ನು ಪೊಲೀಸರು ಬಂಧಿಸಿದ್ದು ಮಾಲನ್ನು ನಗರ ಪೊಲೀಸ್ ಆಯುಕ್ತ ದಯಾನಂದ್ ವೀಕ್ಷಿಸಿ ಮಾಹಿತಿ ನೀಡಿದರು. ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ರೆಡಿ ಮಾಡ್ತಾರೆ ಇಲ್ಲಿ ಕಾಯಿನ್ ಅಲ್ಲಿಂದ ಏನು ಬರೋದು ಎಲ್ಲ ಲಕ್ಷ್ಮಣ್ ಕೊಟ್ಟು ಲ್ಯಾಪ್ಟಾಪ್ ಟೇಬಲ್ ಇಲ್ಲವಂತೆ ಟೀಪಾಯಿ ಕೊಟ್ಟರೆ ಟೇಬಲ್ ಎಲ್ಲ ಖಾಲಿ ಆಗಿದೆ ಚಿಕ್ಕದು ಟೀಪಾಯಿ ಕೊಟ್ಟರೆ ಒಂದು ಕಾರ್ಯಾಚರಣೆ ಇದೆ, ಅದು ನಿರಂತರವಾಗಿ ನಡೀತಾ ಇದೆ. ಅದರ ಬಗ್ಗೆ ಮತ್ತು ನಮ್ಮ ವಿಭಾಗದಲ್ಲಿ ಆಗಿರ್ತಕ್ಕಂತಹ ಪೊಲೀಸ್ ಪತ್ತೆ ಕಾರ್ಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆಯಲಾಗುವುದು. ಮೊದಲನೇದಾಗಿ ಸಿಸಿಬಿಯ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಇಬ್ಬರು ವಿದೇಶಿ ಡ್ರಗ್ ಪೆಡ್ಲರ್ಗಳ ಸೇರಿದಂತೆ ಒಟ್ಟು 5 ಡ್ರಗ್ ಪೆಡ್ಲರ್ಗಳನ್ನು ಬಂಧಿಸಿ 26 ಲಕ್ಷ ಮೌಲ್ಯದ ನಿಷೇಧಿತ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕೇರಳ ಮೂಲದ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 2 ಕೆಜಿ 250 ಗ್ರಾಂ ತೂಕದ ಗಾಂಜಾ ಒಟ್ಟು 3 ಲಕ್ಷ ಮೌಲ್ಯದ ಈ ಗಾಂಜಾ ಮತ್ತು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆರೋಪಿಗಳ ಮೇಲೆ ಹಳೆ ಕೇಸುಗಳು ವಿರೋಧ. ಅದೇ ರೀತಿಯಲ್ಲಿ ಮಾದಕ ದ್ರವ್ಯ ನಿಗ್ರಹ ಅವರಿಂದ 21 ಲಕ್ಷ ಮೌಲ್ಯದ 206 ಗ್ರಾಂ ತೂಕದ ಎಂಜಿಎಂಎಸ್ ಪುಸ್ತಕಗಳು ಮತ್ತು ಕೃತ್ಯಕ್ಕೆ ಬಳಸಿರ್ತಕ್ಕಂತಹ ಮೊಬೈಲ್ ಫೋನ್ಗಳನ್ನು 3 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ವಿದೇಶಿ ಪ್ರಜೆಗಳು 2021ರಲ್ಲಿ ಬಿಸ್ನೆಸ್ ವೀಸಾವನ್ನು ಪಡೆದು ಭಾರತದಲ್ಲಿ ಬಂದಿದ್ದು, ನಂತರದಲ್ಲಿ ಈ ಮಾದಕ ವಸ್ತುಗಳ ಮಾರಾಟ ಮತ್ತು ಸಾಗಾಣಿಕೆಯಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು. ಇವರ ಮೇಲೆ ಹಳೆಯ ಪ್ರಕರಣಗಳು ಯಾವುವು ಹಾಗೆ ಹೊರತು ಪೊಲೀಸ್ ಠಾಣೆಯಲ್ಲಿ ಸ್ಥಳೀಯ ಓರ್ವ ಡ್ರಗ್ ಪೆಡ್ಲರನ್ನು ಬಂಧಿಸಿ ಆತನಿಂದ ಸುಮಾರು 20 ಗ್ರಾಂ ಎಂಜಿನಿಯರ್ ಪುಸ್ತಕಗಳು ಮತ್ತು 2 ಲಕ್ಷ ಮೌಲ್ಯದ ಪುಸ್ತಕಗಳನ್ನು ಸಿಸಿಬಿ ಮಾದಕ ದ್ರವ್ಯ ದಳದ ಪೊಲೀಸರು ಬಂಧಿಸಿರುತ್ತಾರೆ. ಈತನ ಮೇಲೆ ಕೂಡ ಹಳೆಯ ಪ್ರಕರಣ ಯಾವುದು ಇರುತ್ತದೆ.
ಅದೇ ರೀತಿಯಲ್ಲಿ ನಮ್ಮ ಶೇಷಾದ್ರಿಪುರ ಪೊಲೀಸ್ ಠಾಣೆಯವರು ಕೂಡ ಈ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಜಾಲವನ್ನು ಭೇದಿಸಿದ್ದು ಅದರಲ್ಲಿ ಒಟ್ಟು ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿದ್ದಾರೆ. ಇನ್ನೊಬ್ಬರು ಬಂಧನ ಆಗಬೇಕಾಗಿದೆ. ಈ ಒರಿಸ್ಸಾ ಮೂಲದ ಓರ್ವ ವ್ಯಕ್ತಿಯನ್ನ ಬಂಧಿಸಿ ಆತನ ಹತ್ರ 1 ಕೆಜಿ ತೂಕದ ಗಾಂಜಾವನ್ನು ಪ್ರಾರಂಭಿಕವಾಗಿ ವಶಪಡಿಸಿಕೊಂಡಿರ್ತಾರೆ. ಆತ ಝೊಮ್ಯಾಟೊ ಕಿಚನ್ನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ನಂತರ ಆತನ ಕುಲಂಕುಷ ವಿಚಾರಣೆಯಿಂದ ಆತ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಇನ್ನೊಂದು ಕಡೆಯಲ್ಲಿ 7 ಕೆಜಿ ಗಾಂಜಾವನ್ನು ಇಟ್ಟುಕೊಂಡಿದ್ದು ಅದನ್ನು ಕೂಡ ರಿಕವರ್ ಮಾಡಿರ್ತಾರೆ. ನಂತರ ಆತ